ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ಇನ್ಫಿನಿಕ್ಸ್ ಕಂಪನಿಯ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ. ಇನ್ಫಿನಿಕ್ಸ್ S5 Lite ಅನ್ನುವಂಥ ಫೋನು. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ನ ನಾನು ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಇದರಲ್ಲಿ ಬರುವಂತಹ ಕೆಲವು ಆಕ್ಸೆಸರೀಸ್ ಏನೇನಿದೆ ಮತ್ತು ಈ ಒಂದು ಸ್ಮಾರ್ಟ್ಫೋನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿನ ಪಡ್ಕೊಳ್ಳೋಣ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇಂಟರ್ಫೇಸಲ್ಲಿ ನೋಡ್ತಾ ಇರುವಾಗಲೇ ಅನ್ಕೋಬೋದು, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಇನ್ಫಿನಿಟಿ S5 Lite. ಸೊ ಇದು 4GB RAM, 64GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ S5 Lite ಅಂತ ಇದರ ಒಂದು ಮಾಡೆಲ್ ಹೆಸರು ಬರ್ಕೊಂಡು, ಇದು ಮೇಡ್ ಇನ್ ಇಂಡಿಯಾ, ಅಂದರೆ ಇದು ಭಾರತದ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಭಾರತದಲ್ಲಿ ಬಿಡುಗಡೆಯಾಗಿ ಭಾರತದಲ್ಲೇ ಇದನ್ನು ತಯಾರಿಸಲ್ಪಟ್ಟಿರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಬನ್ನಿ, ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡದೆ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ನ ಓಪನ್ ಮಾಡೋಣ. ಸೊ ನೋಡಿ, ಇದನ್ನು ಈ ರೀತಿಯಲ್ಲಿ ಈ ಒಂದು ಬಾಕ್ಸ್ನ ಓಪನ್ ಮಾಡ್ಬೋದು. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಒಳಗಡೆ ಹೋಯ್ತಂದಂಗೆ ನಿಮಗೆ ಈ ರೀತಿಯ ಒಂದು ಫೋನ್ ಸಿಗುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನಾನು ಫೋನ್ ಸೈಡ್ಗೆ ಇರ್ತೀನಿ, ಅದಾದಮೇಲೆ ನೋಡೋಣ ಇನ್ನು ಏನೇನಿದೆ ಅಂತೇಳಿ. ಸೊ ಒಳಗಡೆ ಸ್ನೇಹಿತರೆ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ ಈ ಒಂದು ಸ್ಮಾರ್ಟ್ಫೋನ್ನ ಚಾರ್ಜ್ ಮಾಡೋಕ್ಕೋಸ್ಕರ. ಸೊ ಅದು ಬಿಟ್ಟು ಬಾಕ್ಸ್ ಒಳಗಡೆ ನಿಮಗೆ ಒಂದು ಮೈಕ್ರೋ USB ಒಂದು ನಿಮಗೆ ಕೇಬಲ್ ಲೈನ್ ಸಿಗುತ್ತೆ, ಅದನ್ನು ಸಹ ನಾನು ಸೈಡ್ಗೆ ಇರ್ತೀನಿ. ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಅದಾದಮೇಲೆ ನಿಮಗೊಂದು ಈ ಒಂದು ಸ್ಮಾರ್ಟ್ಫೋನಿಗೆ ಸ್ನೇಹಿತರೆ ನಿಮಗೆ ಒಂದು ಇಲ್ಲಿ ನೋಡ್ತಾ ಇದ್ದರೆ ಇದರ ಒಂದು ಸ್ಕ್ರೀನ್ ಗಾರ್ಡ್ ಅಥವಾ ಸ್ಕ್ರ್ಯಾಚ್ ಗಾರ್ಡ್ ಅಂತ ಏನು ಕರಿತೀವಿ. ಸೊ ಅದು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಟೆಂಪರ್ ಅಲ್ಲ, ನಾರ್ಮಲ್ ಸ್ಕ್ರೀನ್ ಅಥವಾ ಸ್ಕ್ರ್ಯಾಚ್ ಗಾರ್ಡ್ ಆಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಒಂದು TPU ಸಿಲಿಕಾನ್ ಕವರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು TPU ಸಿಲಿಕಾನ್ ಕವರಲ್ಲಿ ನೀವು ಗಮನಿಸಬೇಕಾಗಿರೋ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ಹಲವಾರು ರೀತಿಯ ಒಂದು ಇಮೇಜ್ ನೋಡ್ಬೋದು. ಸೊ ಹಲವಾರು ರೀತಿಯ ಒಂದು ನಿಮಗೆ ಇದರ ಪೇಂಟಿಂಗ್ ಒಂದು ಇಮೇಜ್ ಕೂಡ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಈ ಒಂದು ಫ್ಲಿಪ್ ಕವರಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇವೆಲ್ಲ ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಕೆಲವು ಇದರ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಅಥವಾ ಇದರ ಒಂದು ಸ್ಲಾಟ್ ಇಜೆಕ್ಟಿಂಗ್ ಟೂಲ್ ಅಂತ ಏನು ಕರೀತಾರೆ, ಸೊ ಅದನ್ನು ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಅದರಲ್ಲಿ ಬರುವಂತಹ ಕೆಲವು ಯೂಸರ್ ಮ್ಯಾನ್ಯುವಲ್ ಗೈಡ್ ಸಿಗುತ್ತೆ. ಸೊ ಇದಷ್ಟೇ ಈ ಒಂದು ಫೋನ್ ಬಾಕ್ಸ್ ಒಳಗಡೆ ಬರುವಂಥ ಒಂದು ಆಕ್ಸೆಸರೀಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ಸ್ನೇಹಿತರೆ ನೇರವಾಗಿ ನಾವು ಫೋನ್ಗೆ ತೊಗೊಳ್ಳೋಣ. ಸೊ ಫೋನ್ ಬರುತ್ತೆ ಈ ರೀತಿಯಲ್ಲಿ. ಸೊ ಇದರ ಒಂದು ಹೈಲೈಟ್ಗಳನ್ನ ಈಗಾಗಲೇ ಹೇಳಿರುವಂತೆ ಈ ಒಂದು ಹೈಲೈಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ರ್ಯಾಪ್ ಔಟ್ ಮಾಡ್ತೀನಿ. ಸೊ ಇದನ್ನು ಆನ್ ಮಾಡೋಣ. ಸೊ ಆನ್ ಮಾಡೋಕ್ಕೆ ಮುಂಚೆ ಸ್ನೇಹಿತರೆ ಇದು ಆನ್ ಆಯ್ತಾ ಇದೆ. ಇನ್ಫಿನಿಕ್ಸ್ ಆ್ಯಂಡ್ರಾಯ್ಡ್ ಪವರ್ಡ್ ಬೈ ಆ್ಯಂಡ್ರಾಯ್ಡ್ ಅಂತ ಬರ್ತಾ ಇದೆ. ಸೊ ಇದು ಒಂದು ಸ್ಮಾರ್ಟ್ಫೋನಿನ ಒಂದು ಲುಕ್ನ ನೀವು ತೊಗೊಬೋದು. ಇದು ಆನ್ ಆಯ್ತಾ ಇರೋಕ್ಕೆ ಮುಂಚೆ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಯಾವ ರೀತಿಯ ಒಂದು ಇದರ ಒಂದು ಬಿಲ್ಡ್ ಡಿಸೈನ್ ಆಗಿದೆ ಅಂತೇಳಿ. ಸೊ ತುಂಬ ಅದ್ದೂರಿಯಾದಂಥ ಒಂದು ಟೆಕ್ಸ್ಚರ್ ಹೊಂದಿರುವಂತಹ ಒಂದು ಗ್ಲಾಸ್ ಫಿನಿಶಿಂಗ್ನ ಬ್ಯಾಕ್ ಸೈಡಲ್ಲಿ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಇದು XOS ಚೀತಾ ಜೊತೆಗೆ ರನ್ ಆಗುತ್ತಂತೆ. ಸೊ ಅಂತಂದರೆ ನೀವು ನೋಡ್ತಾ ಇದ್ದೀರಾ, ಈ ರೀತಿಯಲ್ಲಿ ಬರುತ್ತೆ ಇದರ ಒಂದು ಸೆಲ್ಫಿ. ನೀವು ಬೇಕು ಅಂತಂದರೆ ಈ ರೀತಿಯಲ್ಲಿ ನೀವು ಸ್ಲೈಡ್ ಡೌನ್ ಮಾಡಿ ನೀವು ಸೆಲ್ಫಿಯನ್ನು ತಗೊಬೋದು. ಸೊ ಫೋನ್ ಸ್ನೇಹಿತರೆ ಈಗಾಗಲೇ ನನ್ನ ಕೈಯಲ್ಲಿ ಬಂದಿದೆ, ಆನ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಹೊಂದ್ಕೊಂಡಿದೆ. ಸೊ ಕ್ವಿಕ್ಕಾಗಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ನೋಡಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ ಇಲ್ಲಿಂದ ಈ ರೀತಿಯಲ್ಲಿ ಲೆಕ್ಕ ಹಾಕ್ತೀವಿ. ಇದು 6.6 ಇಂಚಿನ ಈ ಒಂದು ಸ್ಮಾರ್ಟ್ಫೋನ್ ಏನು ಬರ್ತಾ ಇದೆ. ಸೊ ಇದು ನಿಮಗೆ 2.5D ಕರ್ವ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇದು ನಿಮಗೆ ಸೂಪರ್ ಸಿನಿಮಾ ಅನ್ನುವಂತಹ ಏನು ಡಿಸ್ಪ್ಲೇ ಅಂತ ಕಂಪ್ನಿಯವರು ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಡಿಸ್ಪ್ಲೇ ಒಂದು ರೆಸೊಲ್ಯೂಷನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರಂತೆ. ಸೊ ಇದು ನಿಮಗೆ 720x1600 ನಿಮಗೆ ಪಿಕ್ಸೆಲ್ ರೆಸೊಲ್ಯೂಷನ್ನ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಕೊಡುತ್ತಂತೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬೆಲೆ ಏನು ಬರ್ತಾ ಇದೆ ಸ್ನೇಹಿತರೆ, ಬೆಲೆ ಬಗ್ಗೆ ಹೇಳಬೇಕಂದ್ರೆ ನಾನು ನಿಮಗೆ ಇದನ್ನು ಕೊನೆ ಕೂಡ ಹೇಳ್ತೀನಿ. ಜೊತೆಗೆ ಇದರ ಒಂದು ಬೆಲೆ ಮತ್ತು ಇದರ ಒಂದು ಅವೈಲಬಿಲಿಟಿ ಬಗ್ಗೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ಸಹ ಕ್ಲಿಕ್ ಮಾಡಿ ನೋಡ್ಕೊಬೋದು. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಕೇವಲ 7,999 ರೂಪಾಯಿಗೆ ಬರ್ತಾ ಇದೆ. ಅಂದರೆ 8,000 ರೂಪಾಯಿ ಒಳಗಡೆ ನಿಮಗೆ ಪಂಚ್ ಹೋಲ್ ಡಿಸ್ಪ್ಲೇ ಹೊಂದಿರುವಂಥ ಒಂದು ಸ್ಮಾರ್ಟ್ಫೋನ್ ನಿಮಗೆ ಸಿಗುತ್ತೆ ಇನ್ಫಿನಿಕ್ಸ್ ಕಡೆಯಿಂದ. ಸೊ ನೀವು ತೊಗೊಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಬೇರೆ ಯಾವುದೇ ರೀತಿಯ ಒಂದು ಸ್ಪೆಸಿಫಿಕೇಷನ್ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ನೋಡಬೇಕು ಅಂತ ಇಷ್ಟಪಟ್ಟೆ ಸ್ನೇಹಿತರೆ, ಇದು ನಿಮಗೆ HD+ ಡಿಸ್ಪ್ಲೇ ಆಗಿರುತ್ತೆ. ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನೋಡ್ಬೋದು. ನಾನು ಇದನ್ನು ಜೂಮ್ ಮಾಡಿ ಕೂಡ ನೀವು ನೋಡ್ಬೋದು. ಇದು HD+ ಡಿಸ್ಪ್ಲೇ ಆಗುತ್ತೆ. 6.6 ಇಂಚಿನ ನಿಮಗೆ HD+ ಡಿಸ್ಪ್ಲೇಗೆ ಬರ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ನನ್ನ ಹತ್ರ ಏನು ಬಂದಿದೆ, ಇದು 4GB RAM ಅಥವಾ 64GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗುತ್ತೆ. ಇದರಲ್ಲಿ ನೀವು ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡು ಸೊ ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 128GB ವರೆಗೂ ನೀವು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸ್ಟೋರೇಜ್ ಕೆಪಾಸಿಟಿಯನ್ನು ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಜೊತೆಗೆ ಸ್ನೇಹಿತರೆ ಸ್ಟೋರೇಜ್ ಕೆಪಾಸಿಟಿ ಬಗ್ಗೆ ಹೇಳ್ತಾ ಇರುವಂಗೆ ಈ ಒಂದು ಸ್ಮಾರ್ಟ್ಫೋನಿನಲ್ಲಿ ನೀಡಿರುವಂಥ ಒಂದು ಸ್ಲಾಟ್ ಬಗ್ಗೆ ಸಹ ನಾನು ಹೇಳ್ತೀನಿ. ಸೊ ಅದನ್ನು ನಾವು ಸ್ಲಾಟ್ನ ಇಲ್ಲಿಂದ ನಾನು ಇಜೆಕ್ಟ್ ಮಾಡ್ತೀನಿ. ಸೊ ಇಜೆಕ್ಟ್ ಮಾಡಿ ನೋಡಬೇಕಂದ್ರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ. ಸೊ ಇದು ನಿಮಗೆ ಒಂದು ಸ್ಟ್ಯಾಂಡರ್ಡ್ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಒಂದು ಮೈಕ್ರೋ ಕಾರ್ಡ್ ಮತ್ತು 2 ನ್ಯಾನೋ ಸಿಮ್ಗಳನ್ನ ನೀವು ಒಟ್ಟಿಗೆ ಈ ಒಂದು ಸ್ಮಾರ್ಟ್ಫೋನಲ್ಲೇ ನೀವು ಯೂಸ್ ಮಾಡ್ಕೊಬೋದು, ಬಳಸ್ಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಒಳಗಿನ ಒಂದು ಇನ್ಫಾರ್ಮೇಷನ್ ನೋಡಬೇಕು ಅಂತ ಇಷ್ಟಪಟ್ಟೆ. ಇದು ನಿಮಗೆ MediaTek Helio P22 ಪ್ರೊಸೆಸರ್ ಜೊತೆಗೆ ನಡೆಯುತ್ತೆ. ಸೊ ಅದು ಹೇಳೋದ್ರ ಜೊತೆಗೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಸೊ ನೀವು ಅದನ್ನು ನೋಡ್ಬೋದು. ಸೊ ಇದು ಯಾವ ರೀತಿ ಒಂದು ಪ್ರೊಸೆಸರ್ನ ಹೊಂದ್ಕೊಂಡಿದೆ ಅಂತೇಳಿ. ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ಆ್ಯಂಡ್ರಾಯ್ಡ್ 9.0 ಜೊತೆಗೆ ಪೈ ಜೊತೆ ರನ್ ಆಗುತ್ತೆ. ಸೊ ಈಗಾಗಲೇ ಹೇಳಿರುವಂತೆ ಸ್ನೇಹಿತರೆ ಇದು MediaTek ನಿಮಗೆ Helio P22 ಪ್ರೊಸೆಸರ್ ಜೊತೆಗೆ ನಡೆಯುತ್ತೆ. ಸೊ
ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನಿಮ್ಗೆ ನೋಡ್ತಾ ಇರುವಂತೆ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ನ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಇನ್ಫಿನಿಕ್ಸ್ನ S5 ಲೈಟ್ ಸ್ಮಾರ್ಟ್ಫೋನ್ ಜೊತೆಗೆ. ಸೊ ಇದರಲ್ಲಿ ನಿಮಗೆ 3 ರೀತಿಯ ಒಂದು ಕ್ಯಾಮ್ರಾಗಳನ್ನ ಬರ್ತಾ ಇದೆ ಸ್ನೇಹಿತರೆ. ಸೊ ಅದು ಯಾವುದಪ್ಪ 3 ರೀತಿಯ ಒಂದು ಕ್ಯಾಮ್ರಾ ಅಂತಂದರೆ ಇದರ ಪ್ರೈಮರಿ ಸೆನ್ಸರ್ ಏನಿದೆ ಇದು ನಿಮಗೆ 16 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ ಜೊತೆಗೆ ನಿಮಗೆ QVGA ಒಂದು ಟ್ರಿಪಲ್ ರೇರ್ ಕ್ಯಾಮ್ರಾನ ಇದರ ಸೆಟಪ್ನ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಿಮಗೆ ಫ್ಲ್ಯಾಶ್ ಲೈಟ್ ಸಹ ಈ ಒಂದು ಸ್ಮಾರ್ಟ್ಫೋನ್ನ ಹಿಂಭಾಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದು ನಾವು ಕ್ಯಾಮ್ರಾ ಸೆಟಪ್ ಟ್ರಿಪಲ್ ರೇರ್ ಕ್ಯಾಮ್ರಾ ಜೊತೆಗೆ ಈ ಒಂದು LED ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಕ್ವಾಡ್ ಕೋರ್ LED ಆಗಿರುತ್ತೆ. ಇದು ಕ್ವಾಡ್ LED ಆಗಿರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ ಹಿಂಭಾಗದಲ್ಲಿ. ಮತ್ತು ಮುಂಭಾಗಕ್ಕೆ ಕೇಳಿದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಇದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಫ್ರಂಟಲ್ಲಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ ನೀವು ನಾರ್ಮಲಾಗಿ ಕ್ಯಾಮ್ರಾಗೆ ಹೋಗ್ಬಿಟ್ಟು ನೀವು ಇಲ್ಲೂ ಸಹ ನೀವು ಟ್ಯಾಪ್ ಮಾಡ್ಕೊಂಡು ನೀವು ಫ್ರಂಟ್ ಕ್ಯಾಮ್ರಾನ ತೊಗೊಬೋದು. ಅಲ್ಲ ಅಂದರೆ ನೀವು ಇಲ್ಲಿಂದ ಹೀಗೆ ಕೂಡ ಮಾಡಿಕೊಂಡು ಫ್ರಂಟಿಗೆ ಬರ್ಬೋದು. ಸೊ ಇದು ಫ್ರಂಟ್ ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. 4000 mAh ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕೆಲವು ಹೈಲೈಟ್ ಅಥವಾ ಇದರ ಒಂದು ಸ್ಪೆಸಿಫಿಕೇಷನ್ಗಳು ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ 4G ಸಪೋರ್ಟ್ ಮಾಡುತ್ತೆ, LTE ಸಪೋರ್ಟ್ ಮಾಡುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಓವರ್ವ್ಯೂ ಕೊಡಬೇಕಂತಂದರೆ ಸ್ನೇಹಿತರೆ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ. ಸೊ ಕೆಳಗಡೆ ಏನು ಬರ್ತಾ ಇದೆ ಇಲ್ಲಿ ನಿಮಗೆ ಸ್ಪೀಕರ್ಗಳು ಕೊಡ್ತಾ ಇದ್ದಾರೆ, ನಿಮಗೆ ಮೈಕ್ರೋ USB ಕೇಬಲ್ ಲೈನ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ನಿಮಗೆ 3.5mm ಆಡಿಯೋ ಜಾಕ್ ಮತ್ತು ಇಲ್ಲಿ ನಿಮಗೆ ಒಂದು ಆನ್ ಆಫ್ ಬಟನ್ ಮೇಲೆ ನಿಮಗೆ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಅದು ಬಿಟ್ಟು ವಾಲ್ಯೂಮ್ ರಾಕರ್ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಸೆನ್ಸರ್ಗಳೆಲ್ಲ ಈ ಕಡೆ ಸ್ಲಾಟ್ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇನ್ಫಿನಿಕ್ಸ್ S5 ಲೈಟ್ ಸ್ಮಾರ್ಟ್ಫೋನಿನ ಒಂದು ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವು ಏನಂತೀರಾ? ಮತ್ತು ಕೇವಲ 7999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಅವೈಲೇಬಲ್ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಎಲ್ಲ ರೀತಿಯ ಒಂದು ಇದರ ಒಂದು ಪ್ರೊಸೆಸಿಂಗ್ ಆಗಿರ್ಬೋದು ಅಥವಾ ಇದರ ಒಂದು ಡಿಸ್ಪ್ಲೇ ಆಗಿರೋದು ಚೆನ್ನಾಗಿದೆ. ಬಟ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದೇ ಒಂದು ಬೆಲೆಯಲ್ಲಿ ಅಂದರೆ ಈಗಾಗಲೇ ರೆಡ್ಮಿ 8 ಆಗಿರ್ಬೋದು. ಸೊ ಇದೇ ಬೆಲೆಯಲ್ಲಿ ಸಿಗ್ತಾ ಇದೆ. ರೆಡ್ಮಿ 8 ನೀವು ತೊಗೊಬೇಕು ಅಂತ ಇಷ್ಟಪಟ್ಟರೆ ಇದಕ್ಕೆ ಕಾಂಪಿಟೇಟರ್ ಆಗಿ. ಬಟ್ ಅದರಲ್ಲಿ ನಿಮಗೆ ಈ ರೀತಿಯ ಒಂದು ಇನ್ ಡಿಸ್ಪ್ಲೇಯಲ್ಲಿ ಬರುವಂತಹ ಒಂದು ಪಂಚೋಲ್ ಡಿಸ್ಪ್ಲೇ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗೋಲ್ಲ. ಅದು ಬಿಟ್ಟು ನಾರ್ಮಲಾಗಿ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇನ್ಫಿನಿಕ್ಸ್ S5 ಲೈಟ್ ಮತ್ತು ರೆಡ್ಮಿ 8. ಸೊ ಇವೆರಡು ಫೋನ್ಗಳಲ್ಲಿ ಯಾವುದು ಅತ್ಯುತ್ತಮವಾದಂತಹ ಒಂದು ಬಜೆಟ್ ಫೋನ್ ಅಥವಾ ಈ ಒಂದು ಬೆಲೆಯಲ್ಲಿ ಬರುವಂಥ ಒಂದು ಫೋನ್ ಅಂತ ನೀವು ಇಷ್ಟಪಡ್ತೀರಾ? ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇದೇ ರೀತಿಯ ಒಂದು ವೀಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.